ಹಾಯ್ ಹಲೋ ನಮಸ್ಕಾರ. ವಿದ್ಯಾ ಕ್ರಿಯೇಷನ್ ಚಾನಲ್ಗೆ ಸ್ವಾಗತ. ನಾವು ನೀಲಾವರಕ್ಕೆ ಬಂದಿದ್ದೀವಿ, ಕುಂದಾಪುರ ಹತ್ರ ಅಲ್ವಾ? ಕುಂದಾಪುರ ಹತ್ರ ನಾವು ನೀಲಾವರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಅಂದರೆ ಮಹಿಷಿ ಮರ್ದಿನಿ ದೇವಸ್ಥಾನ, ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ, ದೇವಿ ದರ್ಶನ ಮಾಡೋಣ, ಮತ್ತು ಏನಿದೆ ನಿಮಗೆ ತೋರಿಸ್ತೀನಿ. ಓಕೆ. ಅಲ್ಲಿರತಕ್ಕಂತಹ ಕ್ಷೇತ್ರದಲ್ಲಿ ಆ ಸುಬ್ರಹ್ಮಣ್ಯ ಉತ್ಸವ ಮೂರ್ತಿಯನ್ನು ಸ್ನಾನ ಮಾಡಿಸ್ತೇವೆ. ಹಾಗೆ ಆ ಸಂದರ್ಭದಲ್ಲಿ ಯಾರೆಲ್ಲ ಭಕ್ತಾದಿಗಳು ಕೂಡ ಈ ಸಾನ್ನಿಧ್ಯದಲ್ಲಿ ಅಂದರೆ ಆ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡ್ತಾರೆ, ಅವರಿಗೆ ಬರತಕ್ಕಂತಹ ಜನ್ಮಾಂತರದಿಂದ ಬಂದಿರತಕ್ಕಂತಹ ಸರ್ಪ ಸಂಬಂಧವಾದಂತಹ ದೋಷಗಳು, ಹಾಗೆ ಸಂತಾನಬಂಧವಾದಂತಹ ದೋಷಗಳು ಯಾವುದೇ ಇದ್ದರೂ ಕೂಡ ಅದೆಲ್ಲವೂ ಕೂಡ ಪರಿಹಾರ ಆಗ್ತದೆ ಎನ್ನುವಂತಹ ಪ್ರತೀತಿ ಎನ್ನುವಂಥದ್ದು ಪೂರ್ವಕಾಲದಿಂದಲೂ ಇದೆ. ಆ ನಂತರದಲ್ಲಿ ಇರತಕ್ಕಂಥದ್ದು ವೀರಭದ್ರ ಸಾನ್ನಿಧ್ಯ ಕ್ಷೇತ್ರ ಸಂಬಂಧವಾಗಿ. ಹಾಗೆ ವೀರಭದ್ರನಿಗೆ ಪ್ರತಿ ವರ್ಷ ಫೆಬ್ರವರಿ 10ರಂದು ಪ್ರತಿಷ್ಠಾ ವರ್ಧಂತಿ, ಆ ದಿವಸದಲ್ಲಿ ಢಕ್ಕೆ ಬಲಿ ಉತ್ಸವ ನೆರವೇರುತ್ತದೆ. ಹಾಗೆ ಇನ್ನೊಂದು ಉಪದೇವತೆಯಾಗಿರತಕ್ಕಂಥದ್ದು ಪಾಷಾಣಕುಟ್ಟಿ ಕಲ್ಕೊಡ ಸಾನ್ನಿಧ್ಯ, ಆ ಸಾನ್ನಿಧ್ಯಕ್ಕೂ ಕೂಡ ಕೋಲಸೆ. ಹಾಗೆ ಇಲ್ಲಿನ ಸಾನ್ನಿಧ್ಯದ ಬಗ್ಗೆ ಹೇಳುವಾಗ ಇಲ್ಲಿ ದೇವಿಗೆ ಪುಷ್ಪಾರಾಧನೆ ಹಾಗೆ ರಂಗಪೂಜೆ ವಿಶೇಷವಾಗಿ ತೃಪ್ತಿ ನೀಡತಕ್ಕಂತಹ ಸೇವೆಗಳು, ಈ ಸೇವೆಗಳು. ಹಾಗೆ ಕ್ಷೇತ್ರದಲ್ಲಿ ಚಂಡಿಕಾ ಹೋಮ ಕೂಡ ವಿಶೇಷವಾಗಿ ನೆರವೇರುತ್ತದೆ. ಇನ್ನು ಸಾನ್ನಿಧ್ಯಬಂಧವಾಗಿ ಹೊರಗ ಭಾಗದಲ್ಲಿ ನಡೆಯತಕ್ಕಂಥ ಸೇವೆಗಳಂತ ಹೇಳುವಾಗ ಯಕ್ಷಗಾನ ಬಯಲಾಟ, ದಶಾವತಾರ ಯಕ್ಷಗಾನ ಮಂಡಳಿಯೂ ಕೂಡ ಇದೆ ನೀಲಾವರದ್ದು. ಆ ಯಕ್ಷಗಾನ ಬಯಲಾಟವನ್ನು ಕೂಡ ಹರಕೆ ಇಟ್ಟಂತಹ ಭಕ್ತಾದಿಗಳು ನೆರವೇರಿಸ್ತಾರೆ. ವಿಶೇಷವಾಗಿ ಹಲವಾರು ಭಕ್ತಾದಿಗಳಿಗೆ ಅವರ ಸಮಸ್ಯೆಗಳನ್ನು ಇಲ್ಲಿ ಹೇಳಿಕೊಂಡು ಬಂದಾಗ ಅದೆಲ್ಲವೂ ಕೂಡ ಪರಿಹಾರವಾದಂಥ ಅನೇಕ ನಿದರ್ಶನಗಳು ನಮ್ಮ ಕಣ್ಣ ಮುಂದೆ ಇದೆ. ಹಾಗೆ ಅದಲ್ಲದೆ ವಿಶ್ವಾಮಿತ್ರದ ಗೋತ್ರದವರಿರ್ಬೋದು ಅಥವಾ ಇನ್ನಿತರು ನಮ್ಮ ಕುಲದೇವಿ ಅಂತ ಹೇಳಿ ಇಲ್ಲಿಗೆ ಬಂದು ಹೊಸದಾಗಿ ಆರಾಧನೆ ಮಾಡತಕ್ಕಂತಹ ಆರಾಧನೆಯನ್ನು ಪ್ರಾರಂಭ ಮಾಡುವಂಥದ್ದು. ಪ್ರತಿ ವರ್ಷವೂ ಕೂಡ ಜನಸಂಖ್ಯೆ ವೃದ್ಧಿ ಆಗ್ತಾ ಇದೆ. ಜೀರ್ಣೋದ್ಧಾರವೂ ಕೂಡ ಉತ್ತಮ ರೀತಿಯಲ್ಲಿ ಹಲವಾರು ಕಾರ್ಯಗಳು ನೆರವೇರಿದೆ. ಇನ್ನೂ ಕೂಡ ಹಲವಾರು ವಿಚಾರಗಳು ಜೀರ್ಣೋದ್ಧಾರಗಳು ಮಾಡಬೇಕೆನ್ನುವಂತಹ ಸಂಕಲ್ಪವಿದೆ. ಅದಕ್ಕೆಲ್ಲರೂ ಕೂಡ ಭಕ್ತಾಭಿಮಾನಿಗಳು ಸಹಕಾರವನ್ನು ನೀಡಬೇಕಂತ ಕ್ಷೇತ್ರದ ಪರವಾಗಿ ಕೇಳಿಕೊಳ್ತೇವೆ. ಧನ್ಯವಾದಗಳು ಗುರುಗಳೇ. ತುಂಬ ಖುಷಿ ಆಯಿತು ನೀವು ಜೊತೆ ಮಾತಾಡಿ. ಇಷ್ಟೆಲ್ಲ ವಿಷಯ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಬಲಗೈಯಲ್ಲಿ ಚಕ್ರ, ಎಡಗೈಯಲ್ಲಿ ಶಂಖ. ನನ್ನನ್ನು ಎಡಗೈಯಲ್ಲಿ ಮಹಿಷಾಸುರನನ್ನು ಎತ್ತಿ ಹಿಡಿದು ಅವನ ಕುತ್ತಿಗೆಯನ್ನು ಬಲಗೈಯನ್ನು ತ್ರಿಶೂಲದಲ್ಲಿ ಇರಿಯುತ್ತಿರುವಂತೆ ಈ ಮೂರ್ತಿಯನ್ನು ಕೆತ್ತಲಾಗಿದೆ. ದೇವಿಯು ತನ್ನ ಬಲಗಾಲದಲ್ಲಿ ಮಹಿಷಾಸುರನನ್ನು ನೆಟ್ಟಿ ಹಿಡಿದಂತೆ ಕೆತ್ತಲಾಗಿರುವ ಈ ಮೂರ್ತಿಯನ್ನು ನೋಡಿರಿ ಮಹಿಷಮರ್ದಿನಿ ಸ್ಥಳ. ಏನು ಖುಷಿ ಆಗುತ್ತೆ, ಎಷ್ಟು ಶಾಂತ ವಾತಾವರಣ. ತಾಯಿ ಜಗದಂಬೆ ಎಲ್ಲೆಲ್ಲ ನೆಲೆಸ್ಬಿಟ್ಟಿದ್ಯಾ ನೀನು. ವೀರಪಾಂಡ್ಯನು 1158ನೇ ಇಸವಿ ಫೆಬ್ರವರಿ 24ರಂದು ಹೊರಡಿಸಿರುವ ಶಾಸನ ಈ ವ್ಯಾಘ್ರ ಚಾಮುಂಡಿ ದೇವರು. ತಾಯಿ ಜಗದಂಬೆ ಜಗಜ್ಜನನಿ ಆದಿಶಕ್ತಿ, ನೀನೇ ಕಾಪಾಡಮ್ಮ. 100 ಗದ್ಯಾಣ ಅರಮನೆಗೂ 30 ಗದ್ಯಾಣಗಳನ್ನು ಅಧಿಕಾರಿಗಳಿಗೂ ಹಾಗೂ ಉಳಿದ 30 ಗದ್ಯಾಣಗಳನ್ನು ತನ್ನ ವೆಚ್ಚಕ್ಕೆ ಎಷ್ಟು ವರ್ಷ ಯಾಗಶಾಲೆ. ಸೀತಾ ನದಿ ಅಲ್ಲಿ ಅರ್ಚಕರು ಕೂಡ ಹೇಳಿದ್ದಾರೆ ನಮಗೆಲ್ಲ ಇದರ ಕ್ಷೇತ್ರ ಮಹಿಮೆದಲ್ಲಿ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಪ್ರಕೃತಿ ಮಡಿಲಲ್ಲಿ ಸೀತಾದೇವಿ ನದಿ, ಎಷ್ಟು ಚೆನ್ನಾಗಿ, ತುಂಬ ಖುಷಿ ಆಗುತ್ತೆ ನೋಡೋಕ್ಕೂ ಕೂಡ. ಆಹಾ, ಫೇಸ್ಬುಕ್ ಲೈವ್ ಕೆಲಸ ಆಯ್ತು. ಏನು ಬ್ರಹ್ಮಾವರದಿಂದ 4 ಕಿಲೋಮೀಟರ್ ಇದೆಯಲ್ಲ, ನೀಲಾವರ 4 ಕಿಲೋಮೀಟರ್, ಬ್ರಹ್ಮಾವರ
ಅದು ಮತ್ತೆ ಲಾಸ್ಟಿಗೆ ಹೇಳಿದೆ ಬ್ರಹ್ಮವರ್ಗಿನಿಂದ ಅವರ ಕ್ರಾಸಿಗೆ ಬರಬೇಕು ಅಲ್ಲಿ. ಸೂಪರ್. ಎಷ್ಟು ಉದ್ದ ಇದೆ ಸೀತಾ ನದಿ, ನಾವು ಅದನ್ನು ಸರ್ಚ್ ಮಾಡಬೇಕು ಗೂಗಲಲ್ಲಿ. ಓಕೆ. ಎಷ್ಟು ನಿಧಾನ, ಸ್ವಲ್ಪ ಶಬ್ದ ಇಲ್ಲ ನೋಡು. ಪ್ರಕೃತಿಯ ಮಡಿಲಲ್ಲಿ ಸೀತಾದೇವಿ ನದಿ. ಅರೇವ, ಇಂಥ ಇದರಲ್ಲಿ ನಾವು ಇದ್ದೀವಲ್ಲ, ನಮಗೆ ಇದೆಲ್ಲ ಸಿಗುತ್ತಲ್ಲ ನೋಡೋಕ್ಕೆ, ನಾವೇ ಪುಣ್ಯವಂತರು. ಬನ್ನಿ, ಯಾರಿಗೆ ಅನುಕೂಲ ಆಗುತ್ತೆ ಈ ಕಡೆ ಬಂದರೆ ಬಂದು ಹೋಗಿ. ಅಕ್ಕಿಯ ಕಲರವ, ಆಹಾ, ವಾವ್, ಎಷ್ಟು ನೋಡಿದರೂ ತೃಪ್ತಿ ಆಗ್ತಿಲ್ಲ. ಇಲ್ಲೇ ಇರೋಣ ಅನಿಸುತ್ತೆ, ನೋಡ್ತಾ ಕೂತ್ಕೊಳ್ಳೋಣ ಅನಿಸುತ್ತೆ. ಇದು ಆಮೆ ಅಂತ ಕಾಣಿಸ್ತಾ ಇದೆ. ಆಮೆನ ಕಲ್ಲು ನೋಡೋಣ. ಕಲ್ಲದು, ನಾನು ಆಮೆ ಅಂದ್ಕೊಂಡೆ, ದೊಡ್ಡ ಆಮೆ ಇದೆ ಅಂತ.